ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಲಾಗನ್ನು ಸ್ಟಾರ್ಟ್ ಮಾಡಿದಾರಪ್ಪ ಇವರು ಅಂತ ಅಂದ್ಕೊಂಡಿದ್ದೀರಾ? ನಾನು ನಮ್ಮ ಅಮ್ಮ ಮನೆಗೆ ಹೋಗಿದ್ದೀನಿ ಗೌರಿ ಹಬ್ಬಕ್ಕಾಗಿ. ನಮ್ಮ ಅಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೇ ಎಡೆ ಇಡ್ತಾರೆ. ಹಾಗಾಗಿ ಎಲ್ಲನೂ ಡೀಪ್ ಕ್ಲೀನ್ ಮಾಡಿಕೊಂಡು ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಅಮ್ಮ ಇಲ್ಲಿ ಮೇಲ್ಗಡೆ ಇರುವಂತಹ ಪಾತ್ರೆ ಎಲ್ಲನೂ ತೊಳೆದು ಇಕ್ಕಿದ್ದಾರೆ. ನೋಡಿ, ಕಂಚಿಂದು ಮತ್ತು ತಾಮ್ರ ಎಲ್ಲನೂ ಇದೆ ನಮ್ಮ ಮನೇಲಿ. ಅದನ್ನೆಲ್ಲ ತೊಳೆದು ಇಕ್ಕಿದ್ದಾರೆ. ನಾನಂತೂ ಒಂದು ಕೆಲಸನೂ ಮಾಡಿಲ್ಲ. ಅಮ್ಮ ಅಂದರೆ ಹಾಗೆ ಅಲ್ವಾ, ಯಾವ ಕೆಲಸನೂ ನನ್ನ ಕೈಲಿ ಮಾಡಿಸೋದೇ ಇಲ್ಲ. ಇವಾಗಿಂದ ಅಂತಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನ್ನ ಕೈಲಿ ಯಾವುದೇ ಥರದ ಕೆಲಸನ ಮಾಡಿಸ್ತಾ ಇರಲಿಲ್ಲ. ನಮ್ಮಮ್ಮ ಎಷ್ಟೇ ಕಷ್ಟ ಆದರೂ ನಮ್ಮಮ್ಮನೇ ಮಾಡ್ಕೊಳ್ಳೋದು. ಅದನ್ನೆಲ್ಲ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಯಾಕಂತಂದರೆ ಗಂಡನ ಮೇಲೆ ನಾವು ಕತ್ತೆ ಥರ ದುಡಿದ್ರು ಅದಕ್ಕೆ ವ್ಯಾಲ್ಯೂ ಇರೋದೇ ಇಲ್ಲ. ನೀನು ಬಂದಿರೋದೇ ಮಾಡೋಕ್ಕೆ ಅಂತಂದರೆ, ಅದೇ ಅಮ್ಮನ ಮನೇಲಿ ಸಾರಿ, ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಇವಾಗ ನಾನು ಸ್ವಲ್ಪ ನಮ್ಮ ಅಮ್ಮನಿಗೆ, ಇದು ನನ್ನ SLC ಮತ್ತು PUC ನನಗೆ ಕೊಟ್ಟಂಥ ಅವಾರ್ಡ್ಸ್ಗಳಿವೆಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೋಡಿ ತುಂಬ ಖುಷಿನೂ ಆಯಿತು, ಅಷ್ಟೇ ಬೇಜಾರಾಯಿತು. ಇದನ್ನೆಲ್ಲ ತೊಗೊಂಡಿದ್ದು ವೇಸ್ಟ್ ಆಯಿತು ನನ್ನ ಲೈಫು ಅಂತ ಅನಿಸುತ್ತೆ. ಯಾಕಂತಂದರೆ ನಾನೇನೋ ಅಂದ್ಕೊಂಡು ಮದುವೆ ಆದೆ, ಬಟ್ ಲೈಫ್ ಹಂಗೆ ಇಲ್ಲ ನನ್ನ ಲೈಫು. ಅದೆಲ್ಲ ವೇಸ್ಟ್ ಅಂತಲೇ ಅನಿಸ್ಬಿಡುತ್ತೆ ಒಂದೊಂದು ಸರಿ. ನಾನು ಯಾಕೆ ಅದನ್ನೆಲ್ಲ ಮಾಡಿದೆ, ಯಾಕಷ್ಟು ಚೆನ್ನಾಗಿ ಓದಿದೆ ಅಂತಲೇ ಅನಿಸುತ್ತೆ ಒಂದೊಂದು ಸರಿ. ಯಾಕಂತಂದರೆ ಅದನ್ನು ಇನ್ನೊಂದು ದಿನ ಹೇಳ್ತೀನಿ ಅದ್ರ ಬಗ್ಗೆ ಸ್ಟೋರಿನ. ಇವಾಗ ಅಮ್ಮ ಏನಂತಾರೆ, ಮೊರೆನ ತಾರಿಸ್ತಾ ಇದ್ದಾರೆ. ನಮ್ಮ ಕಡೆ ಹಂಗೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ಮೆಂತೆ ಮತ್ತು ಕಾಗ್ದ ಅವೆರಡನ್ನು ನೆನೆಸಿಟ್ಟು ಅದನ್ನು ರುಬ್ಬಿ ಆ ರೀತಿ ಮಾಡ್ತಾರೆ. ಇದು ಯಾವ ಹುಳ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಇದನ್ನು ಪ್ಯಾಯಿ ಅಂತ ಕರೀತಾರೆ, ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಹೇಳಿ. ಇದು ಇಯರ್ಲಿ ನಾವು ಒಂದ್ಸರಿ ಮಾತ್ರ ಈ ಹುಳನ ನಾವು ನೋಡ್ತೀವಿ. ಇದು ಒಂಥರ ಸತ್ತವರು ಇದರ ರೂಪದಲ್ಲಿ ಬರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ಅದನ್ನು ತೋರಿಸ್ದೆ. ನೆಕ್ಸ್ಟ್ ನಾನಿಲ್ಲಿ ನಾಯಿ ಎಲ್ಲ ತುಂಬ ಮರಿ ಹಾಕಿತ್ತು, ಬೀದಿ ನಾಯಿ. ಅದು ನೋಡಿ ಬೇಜಾರಾಯಿತು. ಪಾಪ ಅದು ತುಂಬ ಸಣ್ಣ ಇದೆ, ಅದಕ್ಕೆ ಅಷ್ಟೊಂದು ಮಕ್ಕಳು. ಅದನ್ನು ನೋಡಿ ಬೇಜಾರಾಯಿತು. ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡೆ. ಈವ್ನಿಂಗ್ ಆಯಿತು. ಈವ್ನಿಂಗ್ ಫುಲ್ ಮಳೆ, ಫುಲ್ ಜೋರಾಗೇ ಬಂತು. ನಾನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ವೆದರ್ ತುಂಬ ಚಿಲ್ಲಾಗಿತ್ತಲ್ಲ, ಅದಕ್ಕೋಸ್ಕರ ಅಮ್ಮ ನನಗೆ ಬಜ್ಜಿ ಮಾಡಿಕೊಟ್ರು. ನೋಡಿ, ಅಷ್ಟೊಂದು ಕೆಲಸ ಮಾಡಿದ್ರೂ ಸಹ ನನ್ನ ಮಗಳು ಬಂದಿದ್ದಾಳೆ ಅಂದ್ಬಿಟ್ಟು ಏನಾದರೂ ಒಂದು ಮಾಡೇ ಮಾಡ್ತಾರೆ ನಮ್ಮ ಮನೇಲಿ. ಯಾವ ಕೆಲಸನೂ ಮಾಡಿಸ್ಕೊಳ್ಳೋದೇ ಇಲ್ಲ. ನಾನು ಮಾಡ್ತೀನಿ ಅಂದ್ರೂ ಬೇಡ, ನಾನೇ ಮಾಡ್ಕೋತೀನಿ ಅಂತಂತಾರೆ. ಒಂಥರ ಖುಷಿನೂ ಆಗುತ್ತೆ, ಒಂಥರ ಬೇಜಾರಾಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡಾಗ. ನಿಜವಾಗ್ಲೂ ಅಮ್ಮನೇ, ಬೇರೆಯವ್ರು ಯಾವತ್ತಿದ್ರೂ ಬೇರೆಯವರೇ. ಅಮ್ಮನ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ಅದಂತೂ ನನ್ನ ಲೈಫಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟೆ. ಇವಾಗ ಅಮ್ಮ ಬಜ್ಜಿ ಮಾಡಿಕೊಂಡ್ರು, ಅದನ್ನು ತಿಂತಾಯಿದ್ದೀನಿ. ಅಮ್ಮನ ಕೈ ರುಚಿ ಅಂದ್ರೆ ಅಷ್ಟೇ ಅಲ್ವಾ, ತುಂಬ ಟೇಸ್ಟ್ ಆಗಿರುತ್ತಲ್ವ. ನಾವು ಇದನ್ನು ಮಾಡಿದ್ರೂ ಸಹ ನಮ್ಮ ಕೈಯಲ್ಲಿ ಆ ರೀತಿ ಟೇಸ್ಟ್ ಬರೋದಿಲ್ಲ. ನೋಡಿ, ಅಮ್ಮ ಮಾಡಿದ್ದಾರೆ. ಇದು ಬಾಳೆಕಾಯಿ ಬಜ್ಜಿ ಅನಿಸುತ್ತೆ. ನೆಕ್ಸ್ಟ್ ಡೇ ನಾನು ಅಮ್ಮ ನೀರನ್ನು ಕಾಯಿಸಿದ್ರು. ಸ್ನಾನ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋದೆ. ಇಲ್ಲಿ ಶನೇಶ್ವರ ಟೆಂಪಲ್ ಇದೆ, ನಮ್ಮ ಊರಿಂದ ತುಂಬ ದೂರ ಇದು. ಇಲ್ಲಿ ಬಂದ್ವಿ, ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ಹೋದ್ವಿ. ನೆಕ್ಸ್ಟ್ ಈವ್ನಿಂಗು ನಮ್ಮ ಅತ್ತೆ ಸೀಬೆಕಾಯಿನ ಕೊಟ್ಟು ಕಳಿಸಿದ್ದಾರೆ ನಮ್ಮ ಅಣ್ಣನ ಕೈಲಿ. ಅವ್ರದ್ದೇ ಒಂದು ಮರ ಇದೆ, ತುಂಬ ಜಾಸ್ತಿ ಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮ ಅಣ್ಣನ ಕೈಲಿ ಕೊಟ್ಟು ಕಳಿಸಿದ್ದಾರೆ. ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ ಅಂತ. ನಮ್ಮ ಅತ್ತೆ ತುಂಬ ಟೇಸ್ಟಾಗೂ ಸಹ ಇತ್ತು ಹಣ್ಣು. ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಸೋದಿಂದ ಒಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದು ಬಂದಿತ್ತು. ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಏನಿದು ಪ್ರಾಡಕ್ಟ್ ಅಂತಂದರೆ, ನಮ್ಮ ಮನೇಲಿ ಒಂದು ಟೇಬಲ್ ಇತ್ತು. ಆ ಟೇಬಲ್ದು ಮೇಲ್ಗಡೆ ಶೀಟ್ ಬರುತ್ತಲ್ಲ, ಅದೆಲ್ಲ ಹಾಳಾಗಿತ್ತು. ಹಾಗಾಗಿ ನಾನಿಲ್ಲಿ ಟೇಬಲ್ಗೆ ಸ್ಟಿಕ್ ಮಾಡುವಂತಹ ಒಂದು ಏನಂದರೆ ಸ್ಟಿಕ್ಕರನ್ನು ತರಿಸಿದ್ದೀನಿ. ಇದನ್ನು ನಾನು ಸ್ಟಿಕ್ ಮಾಡಿದ್ದೀನಿ. ನೋಡಿ, ಈ ಪ್ರಾಡಕ್ಟ್ದು ಏನಾದರೂ ನಿಮಗೆ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಲಿಂಕ್ ಅಂತ, ನಾನು ಅದನ್ನು ಸೆಂಡ್ ಮಾಡ್ತೀನಿ. ನೋಡಿ, ಈ ರೀತಿ ಇತ್ತು ಟೇಬಲ್ಲು, ಈ ರೀತಿ ಹಾಳಾಗಿತ್ತು. ಇದಕ್ಕೆ ನಾನು ಈ ರೀತಿ ಸ್ಟಿಕ್ ಮಾಡಿದ್ದೀನಿ. ತುಂಬ ವರ್ತ್ ಅಂತಲೇ ಅನ್ಬೋದು, ತುಂಬ ಚೆನ್ನಾಗೂ ಸಹ ಕಾಣಿಸ್ತಾ ಇತ್ತು. ನಿಮಗೇನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಹಬ್ಬಕ್ಕೆ ಅಂತ ಅಪ್ಪ ಗ್ರಾಸರೀಸ್ ಎಲ್ಲ ತಂದಿದ್ರು. ಅದನ್ನು ಇವಾಗ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ. ನಾನು ಬರೆದಿರುವಂಥದ್ದನ್ನೆಲ್ಲ ಕೊಟ್ಟಿದ್ದಾರಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆಲ್ಲ ನಾವು ಈ ಹಬ್ಬಕ್ಕೆ ತುಂಬ ಮಡಿಯಿಂದ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲನೂ ತರಿಸ್ಕೊಂಡಿದ್ದೀವಿ. ನಿಮ್ಮ ಕಡೆ ಯಾವ ಹಬ್ಬದಲ್ಲಿ ಎಡೆಯನ್ನು ಹಾಕ್ತಾರೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.